ವೀಕ್ಷಕರೇ, ಭಾರತದ ಶ್ರೀಮಂತ ಉದ್ಯಮಿ ಮುಕೇಶ್ ಅಂಬಾನಿಯು ಬರೋಬ್ಬರಿ 15,000 ಕೋಟಿ ರೂಪಾಯಿ ಮೌಲ್ಯದ ಆಯಂಟಿಲಿಯಾದಲ್ಲಿ ನೆಲೆಸಿದ್ದಾರೆ. ವಿಶ್ವದ ಅತಿ ದುಬಾರಿ ಮನೆಗಳಲ್ಲಿ ಅಂಬಾನಿಯ ಆಯಂಟಿಲಿಯಾ ಮನೆ ಕೂಡ ಒಂದಾಗಿದೆ. 27 ಅಡಿಗಳ ಈ ಮನೆಯಲ್ಲಿ ಎಲ್ಲಾ ಸೌಲಭ್ಯ, ಐಷಾರಾಮಿ ವ್ಯವಸ್ಥೆ ಕೂಡ ಇದೆ. ಗೇಟ್ ಕೀಪರ್, ಭದ್ರತಾ ಸಿಬ್ಬಂದಿ, ಸಹಾಯಕರು, ಅಡುಗೆ ಸಿಬ್ಬಂದಿ, ಸಿಸಿಟಿವಿ ಪರಿಶೀಲಿಸಲು ಸಿಬ್ಬಂದಿ, ಚಾಲಕರು, ಟೆಕ್ ಟೀಮ್ ಸೇರಿದಂತೆ ಆಯಂಟಿಲಿಯಾದಲ್ಲಿ ಬರೋಬ್ಬರಿ 600ರಿಂದ 700 ಮಂದಿ ಸಿಬ್ಬಂದಿಗಳಿದ್ದಾರೆ. ಇವರ ವೇತನ ಹಲವು ಸಿಇಒಗಳಿಗಿಂತ ಹೆಚ್ಚಿದೆ. ಆದ್ರೆ ಈ ಸಿಬ್ಬಂದಿಗಳ ನೇಮಕ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋ ಕುತೂಹಲಕರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಮುಕೇಶ್ ಅಂಬಾನಿಯ ಆಯಂಟಿಲಿಯಾದಲ್ಲಿನ ಸಿಬ್ಬಂದಿಗಳಿಗೆ ಕೈತುಂಬಾ ವೇತನವನ್ನು ನೀಡಲಾಗುತ್ತೆ. ಹಲವು ವರದಿಗಳ ಪ್ರಕಾರ ಮುಕೇಶ್ ಅಂಬಾನಿ ಕಾರು ಚಾಲಕನ ವಾರ್ಷಿಕ ವೇತನ 24 ಲಕ್ಷ ರೂಪಾಯಿ, ಅಂದರೆ ಪ್ರತಿ ತಿಂಗಳ ವೇತನ 2 ಲಕ್ಷ ರೂಪಾಯಿ. ಮೂಲಗಳ ಪ್ರಕಾರ ಆಯಂಟಿಲಿಯಾ ಮನೆ ಗುಡಿಸಿ ಒರೆಸುವ ಸಿಬ್ಬಂದಿಗಳು ಸೇರಿದಂತೆ 1-2 ಗಂಟೆ ಕೆಲಸ ಮಾಡುವ ಸಣ್ಣ ಕೆಲಸಗಳ ಸಹಾಯಕ ಸಿಬ್ಬಂದಿಗಳ ವೇತನ 14,536 ರೂಪಾಯಿಯಿಂದ ಆರಂಭಗೊಳ್ಳುತ್ತೆ. ಅನುಭವ, ಕೆಲಸದ ಪರಿಣಿತಿಗಳ ಅನುಸಾರ ಈ ವೇತನವನ್ನ 55,869 ರೂಪಾಯಿ ತನಕ ನೀಡಲಾಗುತ್ತೆ. ಆಯಂಟಿಲಿಯಾ ಮನೆಯ ಸಿಬ್ಬಂದಿ ನೇಮಕ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಆಯಂಟಿಲಿಯಾ ಮನೆಯ ಸಿಬ್ಬಂದಿ ನೇಮಕ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಅಂದ್ರೆ, ಅಂಬಾನಿಯ ಮನೆಯಲ್ಲಿನ ಪ್ರತಿಯೊಂದು ಸಿಬ್ಬಂದಿ ನೇಮಕ ಪ್ರಕ್ರಿಯೆಗೂ ಸಂದರ್ಶನ ನಡೆಯುತ್ತೆ, ಅಂದ್ರೆ ಇಂಟರ್ವ್ಯೂ ನಡೆಯುತ್ತೆ. ಅಭ್ಯರ್ಥಿಗಳ ಇತಿಹಾಸವನ್ನ ನೋಡಲಾಗುತ್ತೆ. ಅಂಬಾನಿ ಮನೆಯಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳೋಕೆ ಕನಿಷ್ಠ ಪದವಿ ಪಡೆದಿರಬೇಕು. ಇನ್ನು ಯಾವ ಕ್ಷೇತ್ರದಲ್ಲಿ ಹುದ್ದೆಗೆ ಅರ್ಜಿ ಸಲ್ಲಿಸ್ತೀರಿ, ಆಯಾ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿರಬೇಕು. ಅನುಭವ ಇಲ್ಲದ ಹೊಸಬ್ರು ಕೂಡ ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆ. ಆದ್ರೆ ಆಯಾ ಕ್ಷೇತ್ರದಲ್ಲಿ ಕನಿಷ್ಠ ಪದವಿ ಪಡೆದಿರಬೇಕು. ಉದಾಹರಣೆಗೆ ಅಡುಗೆ ಚೆಫ್ ಸಿಬ್ಬಂದಿ ನೇಮಕ ಪ್ರಕ್ರಿಯೆಗೆ ಅನುಭವ ಇರಬೇಕು, ಅಥವಾ ಸಹಾಯ ಅಡುಗೆ ಚೆಫ್ ಆಗಿ ನೇಮಕಗೊಳ್ಳೋಕೆ ಸೂಕ್ತ ಕ್ಷೇತ್ರದಲ್ಲಿ ಪದವಿ ಪಡೆದಿರಬೇಕು. ಕಾರು ಚಾಲಕ ಸೇರಿದಂತೆ ಡ್ರೈವರ್ ನೇಮಕ ಪ್ರಕ್ರಿಯೆಗೆ ಅನುಭವ ಕಡ್ಡಾಯವಾಗಿರಬೇಕು. ಇನ್ನು ಕೆಲ ನೇಮಕಾತಿಗೆ ಲಿಖಿತ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ. ಇತರ ಸಿಬ್ಬಂದಿಗಳ ನೇಮಕಕ್ಕೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಅನುಭವದ ಆಧಾರದಲ್ಲಿ ವೇತನ ನಿಗದಿಪಡಿಸಲಾಗುತ್ತೆ. ಆಯಂಟಿಲಿಯಾ ಮನೆಯಲ್ಲಿ ಕೆಲಸ ಗಿಟ್ಟಿಸಿಕೊಂಡ್ರೆ ವೇತನ ಮಾತ್ರ ಅಲ್ಲ, ಇತರ ಸೌಲಭ್ಯಗಳು ಸಿಗತ್ತೆ. ಕರ್ತವ್ಯದ ವೇಳೆ ಊಟ, ತಿಂಡಿ, ಟೀ, ಕಾಫಿ ಸೇರಿದಂತೆ ಆಹಾರಗಳು ಉಚಿತವಾಗಿ ಸಿಗಲಿದೆ. ಇನ್ನು ಎಲ್ಲಾ ಸಿಬ್ಬಂದಿಗಳಿಗೆ ಆರೋಗ್ಯ ವಿಮೆ ಇರಲಿದೆ. ಇದರ ಜೊತೆಗೆ ಬೋನಸ್, ಭತ್ಯೆ, ಪಿಎಫ್ ಸೇರಿದಂತೆ ಇತರ ಸೌಲಭ್ಯಗಳು ಸಿಬ್ಬಂದಿಗಳಿಗೆ ಸಿಗಲಿದೆ. ಹೀಗಾಗಿ ಆಯಂಟಿಲಿಯಾದಲ್ಲಿ ಕೆಲಸಕ್ಕಾಗಿ ಹಲವರು ಹಾತೊರೆಯುತ್ತಾರೆ. ಕಾಯಂ ಕೆಲಸ, ರಜೆ ಸೌಲಭ್ಯ, ತಿಂಗಳ ಅಂತ್ಯದಲ್ಲಿ ವೇತನ, ಹೀಗೆ ಎಲ್ಲವೂ ಪಕ್ಕ. ಮುಕೇಶ್ ಅಂಬಾನಿ ಆಯಂಟಿಲಿಯಾ ಮನೆಗೆ ಪೊಲೀಸ್ ಭದ್ರತೆ ಇದೆ. ಇದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಮುಕೇಶ್ ಅಂಬಾನಿ ಖರ್ಚು ಮಾಡ್ತಾರೆ. ಪೊಲೀಸರ ಜೊತೆಗೆ ಅಂಬಾನಿ ಆಯಂಟಿಲಿಯಾ ಮನೆಯಲ್ಲಿ ಬೌನ್ಸರ್ ಸೇರಿದಂತೆ ಭದ್ರತಾ ಸಿಬ್ಬಂದಿಗಳ ತಂಡ ಇದೆ. ಅಂಬಾನಿ ಹಾಗೂ ಇಡೀ ಕುಟುಂಬಕ್ಕೆ ಭದ್ರತೆ ಒದಗಿಸುವುದು ಪೊಲೀಸ್ ಸೇರಿದಂತೆ ಭದ್ರತಾ ಸಿಬ್ಬಂದಿಗಳಿಗೆ ರೇಂಜ್ ರೋವರ್ ಸೇರಿದಂತೆ ಐಷಾರಾಮಿ ಕಾರುಗಳನ್ನು ನೀಡಲಾಗಿದೆ. ಅಂಬಾನಿ ಕಾರಿನ ಸುತ್ತಲೂ ಭಾರಿ ಭದ್ರತೆಯನ್ನು ಒದಗಿಸುತ್ತಾರೆ. ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.